ತುರ್ಯೇ ಧರ್ಮಕಲಾಸರ್ಗೆ ನರನಾರಾಯಣಾವೃಷಿ ಭೂತ್ವಾತ್ಮ ಉಪಶಮೋಪೇತಮಕರೋದ್ ದುಶ್ಚರಂ ತಪಃ. ಅಯಮೇವ ಭಗವಾನ್ ಯಮಧರ್ಮಸ್ಯ ಯಾ ಪತ್ನಿ ಮೂರ್ತಿದೇವಿ ತಸ್ಯಾಂ ಸ್ವಾಂಶೇನ ಆವಿರ್ಬಭೂವ. ನರಃ ನಾರಾಯಣಃ ಹರಿಃ ಕೃಷ್ಣಃ ಇತಿ ತೇಷಾಂ ಚತುರ್ಣಾಂ ರೂಪಾಣಾಂ ನಾಮಾನಿ. ಏವಂಚ ತೇಷು ಚತುರ್ಷು ರೂಪೇಷು ನರನಾರಾಯಣರೂಪಾಭ್ಯಾಂ ಆತ್ಮ ಉಪಶಮೋಪೇತಂ ದುಶ್ಚರಂ ತಪಃ ಸಹ ಅಕಾರ್ಷೇತ್. ಯದ್ಯಪಿ ತಸ್ಯ ಸರ್ವತಂತ್ರ ಸ್ವತಂತ್ರಸ್ಯ ನಿರ್ದುಷ್ಟಸ್ಯ ಭಗವತಃ ಆತ್ಮೋಪಶಮ ಸಂಪಾದನಸ್ಯ ಅವಶ್ಯಕತೆಯೇವ ನಾಸ್ತಿ, ತಥಾಪಿ ಲೋಕದೃಷ್ಟ್ಯಾ ಕಥಂ ಸರ್ವೇಪಿ ಸಾಧಕಾಃ ಆತ್ಮೋಪಶಮಂ ಸಂಪಾದಯೇಯುಃ, ಸಂಪಾದ್ಯ ಚ ಶ್ರವಣಮನನಧ್ಯಾನಾದಿಭಿಃ ಸಾಕ್ಷಾತ್ಕಾರಂ ಸಂಪಾದಯೇಯುಃ ಇತಿ ಸಹ ಪ್ರದರ್ಶಯಾಂ ಬಭೂವ. ಯಯೇತೆ ನರಃ ನಾರಾಯಣಃ ಹರಿಃ ಕೃಷ್ಣಃ ಇತಿ ಚತ್ವಾರಃ, ತೇಷು ನರಂ ವಿಹಾಯ ನಾರಾಯಣಃ ಹರಿಃ ಕೃಷ್ಣಃ ಇತಿ ಏತೆ ತ್ರಯಃ ಸಾಕ್ಷಾತ್ ಭಗವತ ಏವ ರೂಪಾಣಿ. ಶೇಷಸ್ತು ತತ್ರ ನರರೂಪೇಣ ಅವತತಾರ. ತಸ್ಮಿನ್ ನರಶಬ್ದೇನೈವ ಭಗವಾನಪಿ ಆವಿವೇಶ. ಏವಂಚ ನರೇ ಅಪಿ ಶೇಷಾವತಾರೆ ಯತಃ ಅಯಂ ಅಂಬುಜೇಕ್ಷಣಃ ವಿಷ್ಣುಃ ವಿಶೇಷೇಣ ಸ್ವಯಂ ನಿವಸತಿ, ತತಃ ತೇನೈವ ಕಾರಣೇನ ಅಯಂ ಧರ್ಮಾತ್ ತತ್ಪತ್ನ್ಯಾಂ ಚತುರ್ಧಾ ಅಜಾಯತ ಇತಿ ಶ್ರುತಿಷು ಪುರಾಣೇಷು ಚ ಈರ್ಯತೆ. ಸ್ವಯಂಭುವ ಮನ್ವಂತರದಲ್ಲೇ ಆದಂಥ ನರನಾರಾಯಣ ಋಷಿಗಳ ಒಂದು ಅವತಾರವನ್ನು ಕೂಡ ನಾವೀಗ ನೋಡಬೇಕು. ಯಮಧರ್ಮನಲ್ಲಿ ಈ ಅವತಾರ ಆಗಿತ್ತು. ಯಮಧರ್ಮನ ಪತ್ನಿ ಮೂರ್ತಿದೇವಿ ಅಂತ, ಅವಳಲ್ಲಿ ಈ ಅವತಾರ ಆಗಿತ್ತು. ನರ ನಾರಾಯಣ ಅಂತ ಎರಡು ಹೆಸರುಗಳನ್ನು ಇಲ್ಲಿ ಹೇಳ್ತಾರೆ. ಮುಂದೆ 2ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ ಬಂದಿದೆ. ಅದರ ವಿವರವನ್ನೆಲ್ಲ ಮುಂದೆ ನೋಡೋಣ. ಆದರೆ ಒಟ್ಟಾರೆ ಅಲ್ಲಿ ಹುಟ್ಟಿದ್ದು ಎಷ್ಟು ಜನ ಅನ್ನೋದನ್ನು ಅದಕ್ಕನುಸಾರವಾಗಿ ನಾವೀಗ ನೋಡಬೇಕು. ನರನಾರಾಯಣರ ಬಗ್ಗೆ ಇಲ್ಲಿ ಹೇಳಿದರು. ವಾಸ್ತುತಃ ನರ ನಾರಾಯಣ ಹರಿಕೃಷ್ಣ ಅಂತ 4 ಹುಟ್ಟಿದ್ರು ಅನ್ನೋದನ್ನು ನಾವು ಗಮನಿಸಬೇಕು. ಅಲ್ಲಿ ಭಾಗವತ ತಾತ್ಪರ್ಯದ ಶ್ಲೋಕ ಇದೆ. ನರೋ ನಾರಾಯಣಸ್ಯೇವ ಹರಿಕೃಷ್ಣ ತಥೈವ ಚ. ನರ ನಾರಾಯಣ ಹರಿಕೃಷ್ಣ ಎಂಬುದಾಗಿ 4 ಜನ ಯಮಧರ್ಮನ ಮಕ್ಕಳಿವರು. ಅದರಲ್ಲಿ ನರ ಒಬ್ಬನ್ನು ಹೊರತುಪಡಿಸಿದರೆ ನಾರಾಯಣ ಮತ್ತು ಹರಿಕೃಷ್ಣ ಈ 3 ಜನ ಸ್ವಯಂ ಭಗವಂತನ ಸಾಕ್ಷಾತ್ ಅವತಾರಗಳೇ. ಮುಂದೆ ನರ ಒಬ್ಬ ಏನಿದ್ದಾನೆ ಅವನು ಶೇಷನ ಅವತಾರ. ಅವನಲ್ಲಿ ನರ ಎಂಬ ಹೆಸರಿನಿಂದಲೇ ಭಗವಂತ ಆವಿಷ್ಟನಾಗಿದ್ದಾನೆ. ಆದ್ದರಿಂದ ಸಾಕ್ಷಾತ್ ಅವತಾರಗಳು 3, ಆವೇಶ ಅವತಾರ 1. ಈ 4 ಕೂಡ ಅವತಾರ ಎಂಬ ಹೆಸರಿನಿಂದ ಸಮಾನವಾಗಿ ಪರಿಗಣಿಸಿ 4 ರೂಪದಿಂದ ಭಗವಂತ ಹುಟ್ಟಿದ್ದಾನೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ನಮಗೆ ನರ ಅನ್ನೋ ಶಬ್ದದ ಅರ್ಥವನ್ನು ಕೂಡ ಈ ಸಂದರ್ಭದಲ್ಲಿ ನೋಡುವಂಥ ಒಂದು ಯೋಗ ಸಿಕ್ಕಿದೆ. ನಾರಾಯಣ ಶಬ್ದಕ್ಕೆ ಗುಣಪೂರ್ಣ ಭಗವಂತ ಅನ್ನೋ ಅರ್ಥವನ್ನು ನಾವು ತುಂಬ ವಿಸ್ತೃತವಾಗಿ ನೋಡೇ ಇದ್ದೀವಿ. ಆದರೂ ನಾರಾಯಣ ಎಂಬ ಶಬ್ದಕ್ಕೊಂದು ಪ್ರಧಾನವಾದ ಅರ್ಥ ನನ್ನ ಮನಸ್ಸನ್ನು ಸೆರೆ ಹಿಡಿದದ್ದನ್ನು
ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಬಯಸ್ತೇನೆ. ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಆ ಒಂದು ಅರ್ಥ ಇದೆ. ನರಾಜ್ಜಾತಾನಿ ತತ್ವಾನಿ ನಾರಾಯಣೀತಿ ತಥೋ ವಿದುಹು ತಾನೇವ ಚಾಯನಂ ತಸ್ಯ ತಸ್ಮಾನ್ ನಾರಾಯಣಂ ವಿದುಹು ಅಂತ. ನರ ಅಂದರೆ ಭಗವಂತ. ಅವನ್ಯಾಕೆ ನರ? ನಾವು ನರ ಶಬ್ದದಿಂದ ಭಗವಂತನನ್ನು ಇಟ್ಕೊಂಡು ಆ ನರನಿಂದ ಹುಟ್ಟಿದ್ದು ಈ ನಾರಗಳು ಅಂದರೆ ಎಲ್ಲ ತತ್ವಗಳು, ಅವ್ಯಕ್ತ, ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ಎಲ್ಲ ತತ್ವಗಳು ಅಂತ ಹೇಳ್ತಿರೋದು. ನರಾಜ್ಜಾತಾನಿ ತತ್ವಾನಿ, ಎಲ್ಲ ತತ್ವಗಳು, ಆದ್ದರಿಂದ ಅವಕ್ಕೆ ನಾರ ಅಂತ ಕರೀತಾರೆ. ದಶರಥನಿಂದ ಹುಟ್ಟಿದವನು ದಾಶರಥಿ ಹೇಗೋ, ನರನಿಂದ ಹುಟ್ಟಿದವುಗಳು ನಾರಗಳು. ಅವೆಲ್ಲವೂ ಕೂಡ ಈತನಿಗೆ ವಿಗ್ರಹ ಇದ್ದಂತೆ, ಆದ್ದರಿಂದ ಈತನನ್ನು ನಾರಾಯಣ ಅಂತಾರೆ. ಒಟ್ಟಾರೆ ತತ್ವಗಳು, ಅವ್ಯಕ್ತ ತತ್ವದಿಂದ ಹಿಡಿದು ಎಲ್ಲ ತತ್ವಗಳು, 24 ತತ್ವಗಳು ಕೂಡ ಆ ಭಗವಂತನ ಒಂದು ಸನ್ನಿಧಾನ ಪಾತ್ರಗಳೇ ಅವು. ಆದ್ದರಿಂದ ಅವನನ್ನು ನಾರಾಯಣ ಅಂತ ಹೀಗೆ ನಾವು ಹೇಳ್ತೀವಿ. ಹಾಗಾದ್ರೆ ನರ ಯಾಕೆ ಅವನು ಅಂದರೆ, ಭಾಗವತ ತಾತ್ಪರ್ಯದಲ್ಲೇ ಆ ಮಾತಿದೆ. ನರಹ ಅನಾಶಾತ್ ಪರೋಮತಃ ಅಂತ. ರೀಂ ಕ್ಷಯೆ ಅಂತ ಧಾತು, ಅದಕ್ಕೆ ನಾಶ ಹೊಂದುವುದು ಅಂತ ಅರ್ಥ ಆ ಧಾತುವಿಗೆ. ಆದ್ದರಿಂದ ರೀಯತೆ ಅಂದರೆ ನಾಶ ಹೊಂದುತ್ತಾನೆ ಅಂತ ಅರ್ಥ, ನ ರೀಯತೆ ಅಂದರೆ ನಾಶ ಹೊಂದುವುದಿಲ್ಲ ಅಂತ ಅರ್ಥ. ಆದ್ದರಿಂದ ಭಾಗವತ ತಾತ್ಪರ್ಯದಲ್ಲೇ ಬಂದಿರುವ ಅದನ್ನು ಪರಿಗಣಿಸಿದರೆ ನಾಶರಹಿತನಾದ ಭಗವಂತ ನಾಶ ಉಳ್ಳಂತಹ ಈ ತತ್ವಗಳಲ್ಲಿ ಇದ್ದಾನೆ. ಆದ್ದರಿಂದ ಅವನಿಗೆ ನಾರಾಯಣ ಅಂತ ಹೀಗೆ ಹೆಸರು ಬಂದಿದೆ. ನಾಶ ಉಳ್ಳದ್ದು, ತತ್ವಗಳೆಲ್ಲವೂ ನಾಶ ಉಳ್ಳದ್ದು ಅಂತ ಅಲ್ಲಿ ನಾನು ಹೇಳಲಿಲ್ಲ, ಪ್ರಸಂಗ ಬಂತು ಅಂತ ಹೇಳಿದೆ. ಅವ್ಯಕ್ತ ತತ್ವಕ್ಕೂ ಲಕ್ಷ್ಮೀದೇವಿಗೂ ಅಪೂರ್ಣತ ಅನ್ನುವ ಒಂದು ನಾಶ ಇದ್ದೇ ಇದೆ. ಆದ್ದರಿಂದ ಎಲ್ಲ ಉಳಿದ ತತ್ವಗಳು ನಾಶ ಉಳ್ಳವುಗಳು, ಇವನೊಂದು ಮಾತ್ರ ನಾಶವಿಲ್ಲದ ತತ್ವ ಇವನು. ಆದ್ದರಿಂದ ಅವನನ್ನು ನಾವು ನರ ಅಂತ ಹೀಗೆ ಹೇಳ್ತೇವೆ. ನರ ಮತ್ತು ನಾರಾಯಣ ಎಂಬ ಎರಡು ಶಬ್ದಗಳ ಅರ್ಥಗಳನ್ನು ನೋಡಿದಾಗಾಯಿತು. ಹರಿ ಮತ್ತು ಕೃಷ್ಣ ಅಂತಿದೆ. ಹರಿ ಅಂದರೆ ಪಾಪಗಳನ್ನು ಅಪಹರಿಸುವವನು ಅಂತ ಅರ್ಥ, ಪ್ರಾಸಂಗಿಕವಾಗಿ ಹೇಳಿದೆ ಅಷ್ಟೆ. ಎಲ್ಲರ ಪಾಪಗಳನ್ನು ನಾಶಪಡಿಸುವವನಾದ್ರಿಂದ ಆತನಿಗೆ ಹರಿ ಅಂತ ಹೆಸರು. ಕೃಷ್ಣ ಯತಃ ಕರ್ಷಸಿ ದೇವೇಶ, ಎಲ್ಲರ ಪಾಪಗಳನ್ನು, ಎಲ್ಲ ಜಗತ್ತನ್ನು ಸೆಳೆದು ನೀನು ನಿನ್ನ ಕಡೆಗೆ ಇಟ್ಕೊಂಡಿರುವುದರಿಂದ ನೀನು ಕೃಷ್ಣ ಅಂತ ಕರೆಸ್ಕೊಂಡಿದ್ದೆ ಅಂತ ಹೀಗೆ ಅವನನ್ನು ಕೃಷ್ಣ ಅಂತ ಹೇಳ್ತಾರೆ. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋ ವದಂತಿ ಮುನಯಃ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ ಅಂತ. ಅಲ್ಲಿ ಧರ್ಮ ಕಲಾಸರ್ಗ ಅಂತ ಬಂದಿದೆಯಲ್ಲ, ಅದು ಯಮಧರ್ಮನ ಅವತಾರ ಅದು ಅಂತ ಯಾರೋ ಅದು ತಿಳ್ಕೋಬಾರ್ದು. ಕಲಾ ಅಂದರೆ ಅಂಶ, ಸರ್ಗ ಅಂದರೆ ಅವತಾರ. ಧರ್ಮಸ್ಯ ಕಲಾ ಧರ್ಮಕಲಾ ಅಂದರೆ ಧರ್ಮನ ಅಂಶ ಅಂತ ಅರ್ಥ ಆಗ್ತದೆ. ಧರ್ಮನ ಅಂಶದಿಂದ ಆದ ಅವತಾರಗಳಿವು ಅಂತ ಯಾರು ಅದನ್ನು ಅರ್ಥ ಮಾಡ್ಕೊಳ್ಬಾರ್ದು. ಇದು ಧರ್ಮನಲ್ಲಿ ಆದಂಥ ಭಗವಂತನ ಅವತಾರಗಳು. ಧರ್ಮನನ್ನು ತಂದೆಯನ್ನಾಗಿ ಮಾಡಿಕೊಂಡು, ಮೂರ್ತಿ ದೇವಿಯನ್ನು ತಾಯಿಯನ್ನಾಗಿ ಮಾಡಿಕೊಂಡು ಆದಂಥ ಅವತಾರಗಳಿವು. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಧರ್ಮೇ ಸ್ವಾಂಶಾವತಾರ, ಯಮಧರ್ಮನಲ್ಲಿ ತನ್ನ ಅಂಶದಿಂದ ಆದಂಥ ಅವತಾರಗಳಿವು. ಲೋಕದೃಷ್ಟಿಯ ಆತ್ಮಸಮೋಪೇತಂ, ಇನ್ನೊಬ್ಬರಿಗೆ ಜಗತ್ತಿನಲ್ಲಿ ಸಾಧಕರಿಗೆ ಹೇಗೆ ಸಾಧನೆ ಮಾಡಬೇಕು, ಇಂದ್ರಿಯ ನಿಗ್ರಹ ಇಟ್ಕೊಂಡು ಸಾಧನೆ ಮಾಡಿ ಜ್ಞಾನ ಸಂಪಾದನೆ ಮಾಡಿ ಮೋಕ್ಷ ಹೊಂದಬೇಕು ಅನ್ನೋದನ್ನು ತೋರಿಸಿದಂಥ ಅವತಾರ ನರನಾರಾಯಣರ ಅವತಾರ. ಇಲ್ಲಿ ಹೇಳ್ತಿರೋದು ನರನಾರಾಯಣರ ಬಗ್ಗೆ ಈ ಶ್ಲೋಕದಲ್ಲಿ. ಹರಿಕೃಷ್ಣ ಅವರು ಇಲ್ಲಿ ತಪಸ್ಸು ಮಾಡಿದವರಲ್ಲ, ತಪಸ್ಸು ಮಾಡಿದವ್ರ ಬಗ್ಗೆ ಇಲ್ಲಿ ಹೇಳ್ತಿರುವುದು ಈ 9ನೇ ಶ್ಲೋಕದಲ್ಲಿ, ಈ ಸ್ಕಂದದಲ್ಲಿ ನರನಾರಾಯಣರ ಬಗ್ಗೆ ಮಾತ್ರ. ಬದರಿ ಕ್ಷೇತ್ರದಲ್ಲಿ ನರನಾರಾಯಣರ ಬಗ್ಗೆ ಮಾತ್ರ. ಹರಿಕೃಷ್ಣ ನರನಾರಾಯಣ ಎಲ್ಲರೂ ಒಟ್ಟಿಗೆ ಹುಟ್ಟಿದ್ರು ಕೂಡ ತಪಸ್ಸು ಮಾಡಿದವರು ಇವರಿಬ್ಬರು ಮಾತ್ರ. ಅವರಿಬ್ಬರು ಆ ಎರಡು ಅವತಾರಗಳ ಉದ್ದೇಶ ಬೇರೆ ಇದೆ ಅಂತ ತಿಳ್ಕೊಳ್ಬೇಕಷ್ಟೆ. ಈ ಯಮಧರ್ಮನಲ್ಲಿ ಭಗವಂತ ಸ್ವಾಂಶದಿಂದ ಹುಟ್ಟಿದ ಅಂತ ಬಂತಲ್ಲ, ಅದನ್ನೇ ಧರ್ಮಕಲಾ ಸರ್ಗ ಅನ್ನೋದನ್ನು ಒಬ್ಬೊಬ್ಬರು ಒಂದೊಂದು ಥರ ವ್ಯಾಖ್ಯಾನ ಮಾಡ್ತಾರೆ, ಬೇರೆ ಬೇರೆ ವ್ಯಾಖ್ಯಾನಕಾರರು. ಧರ್ಮಸ್ಯ ಕಲಾಂಶ ಅಂದರೆ ಭಾರ್ಯ, ಕಲಾ ಅಂದರೆ ಅಥವಾ ಕಲಾಂಶ ಅಂದರೆ ಹೆಂಡತಿ, ಅವಳಲ್ಲಿ ಹುಟ್ಟಿದವನು. ಅರ್ಧೋವಾ ಏಷ ಆತ್ಮನಃ ಯತ್ಪತ್ನಿ ಅಂತ ತೈತರೀಯ ಬ್ರಾಹ್ಮಣದಲ್ಲಿ ಬಂದದನ್ನು ಹೇಳಿದ್ದಾರೆ. ಈ
ಹೆಂಡತಿ ಅಂದರೆ ನಮ್ಮ ಒಂದು ಭಾಗ, ಅದು ಒಂದು ಅರ್ಧ ಭಾಗ. ಬೆಟರ್ ಹಾಫ್ ಅಂತ ಇಂಗ್ಲೀಷ್ನಲ್ಲೂ ಅದನ್ನು ಹೇಳ್ತಾರೆ, ನಮಗೆಲ್ಲ ಅದು ಗೊತ್ತಿದ್ದೇ ಇದೆ. ಅವಳಲ್ಲಿ ಧರ್ಮನ ಕಲಾ ಅಂದರೆ ಹೆಂಡತಿ, ಅರ್ಧ ಕಲಾ, ಯಾವುದೋ ಒಂದು ಕಲಾ ಅಲ್ಲ, ಕಲಾ ಅಂದರೆ ಅಂಶ, ಒಂದು ಅರ್ಧ ಅಂಶ. ಆ ಅಂಶದಲ್ಲಿ ಆದಂಥ ಅವತಾರ ಇದು. ಈ ಅರ್ಥವು ಕೂಡ ಚೆನ್ನಾಗಿದೆ. ಆದರೆ ಇದು ಭಗವಂತನ ಸಾಕ್ಷಾತ್ ಅವತಾರ ಅಂತ ಗೊತ್ತಾಗುವುದು ಆಚಾರ್ಯರ ಭಾಗವತ ತಾತ್ಪರ್ಯದಿಂದ. ಸ್ವಾಂಶಾವತಾರ ಅಂತ ಹುಟ್ಟಿದ ಯಾರಿಂದ? ಧರ್ಮನಿಂದ. ಯಾರಲ್ಲಿ ಹುಟ್ಟಿದ್ದು ಅಂದರೆ ಮೂರ್ತಿದೇವಿಯಲ್ಲಿ. ಅದೆರಡೂ ಗೊತ್ತಾಯಿತು. ಧರ್ಮಸ್ಯ ಕಲಾ ಅಂದರೆ ಪತ್ನಿ ಅಂತ ಅರ್ಥ ಮಾಡಿದಾಗ ಅಷ್ಟೇ ಅರ್ಥ ಗೊತ್ತಾಯಿತು. ಭಗವಂತನ ಸಾಕ್ಷಾತ್ಕ ಅವತಾರವೋ ಆವೇಶಾವತಾರವೋ ಅಂತ ಪ್ರಶ್ನೆ ಬಂದರೆ ಅದನ್ನು ಸ್ವಾಂಶಾವತಾರ ಅಂತ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಹೀಗೆ ಬಹಳ ಕಷ್ಟಕರವಾದಂಥ ಒಂದು ತಪಸ್ಸನ್ನು ಅವನು ಇಂದ್ರಿಯ ನಿಗ್ರಹ ಪೂರ್ವಕವಾಗಿ ಮಾಡಿ ತೋರಿಸಿದ ಅಂತ ಆ ಶ್ಲೋಕ. ತುರಿಯೇ ಅಂತ ನಾವೀಗ ಒಂದು ಕಡೆ ಪಾಠ ನೋಡಿದ್ವಿ. ಕೆಲವು ಕಡೆ ತುರಿಯಂ ಅಂತನೂ ಪಾಠ ಇದ್ದಾಗಿದೆ. ನಮ್ಮ ಗುರುಗಳು ಹೈವದನ ಪುರಾಣಿಕಾಚಾರ್ಯ ತುರಿಯೇ ಅಂತ ಸ್ವೀಕಾರ ಮಾಡಿದ್ದಾರೆ ಪಾಠ ತಮ್ಮ ಸುಲಲಿತ ಭಾಗವತದಲ್ಲಿ. ಆದರೆ ವಿಜಯಧ್ವಜರು ತುರಿಯಂ ಅಂತ ಸ್ವೀಕಾರ ಮಾಡಿದಂತೆ ಕಾಣಿಸ್ತದೆ. ಆದರೆ ಆ ತುರಿಯಂ ಅನ್ನೋದು ಅಷ್ಟು ಸ್ವರಸ ಅಲ್ಲ. ತುರಿಯಂ ಅಂತ ದ್ವಿತೀಯ ವಿಭಕ್ತಿಯೋ ಪ್ರಥಮ ವಿಭಕ್ತಿಯೋ ಸಮಸ್ಯೆ ಆಗ್ತದೆ. ಅದಕ್ಕೆ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ತುರಿಯಂ ಆ ಚತುರ್ಥಾವತಾರಂ ಶೃಣುತ. ಸೂತ ಪುರಾಣಿಕರು ಶೌನಕಾದಿಗಳಿಗೆ ಋಷಿಗಳೇ ಭಗವಂತನ 4ನೇ ಅವತಾರವನ್ನು ವರ್ಣಿಸ್ತೇನೆ ಕೇಳಿ ಅಂತ ಅದಕ್ಕೊಂದಿಷ್ಟು ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ. ಅದರ ಬದಲು ತುರಿಯೇ 4ನೇ ಅವತಾರದಲ್ಲಿ 4ನೇ ಅವತಾರದ ರೂಪದಲ್ಲಿ ಸ್ವಯಂ ನರನಾರಾಯಣರಾಗಿ ಆ ಭಗವಂತ ಹುಟ್ಟಿದ ಅಂತ ಅನ್ನೋದನ್ನು ಹೇಳಿದ್ದಾರೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಧರ್ಮನಾಮ್ನಿ ಭಗವತಿ ಅಂತ ಒಂದು ಮಾತಿದೆ. ಆ ಧರ್ಮನಾಮ್ನಿ ಭಗವತಿ ಅನ್ನೋದಕ್ಕೆ ಏನು ಅರ್ಥ ಅಂತ ಗೊತ್ತಾಗೋದಿಲ್ಲ ಸ್ಪಷ್ಟವಾಗಿ. ಯಮಧರ್ಮನನ್ನು ಕೂಡ ಭಗವಾನ್ ಅಂತ ಹೇಳುವುದು ತಪ್ಪೇನಲ್ಲ. ಎಲ್ಲ ದೇವತೆಗಳನ್ನು ಭಗವಾನ್ ಅಂತ ಹೇಳ್ಬೋದು. ಐಶ್ವರ್ಯಾದಿ ಗುಣೈಷಡ್ಭಿ ಸಾಮಗ್ರ್ಯಾತ್ ಸರ್ವದೇವತಾ ಭಗವತ್ ಶಬ್ದವಾಚ್ಯಾಶ್ಚ ನಿರಪೇಕ್ಷಂತು ಸಾಮಗ್ರ್ಯಂ ವಿಷ್ಣುವೇವ ಅಂತ. ಐಶ್ವರ್ಯಾದಿ ಗುಣಗಳಿಗೆ ಭಗ ಅಂತಾರೆ ಅಂತ ಗೊತ್ತಿದೆ. ಆ ಗುಣಗಳು ಉಳ್ಳವರಾದ್ರಿಂದ ಸರ್ವದೇವತೆಗಳು ಕೂಡ ಭಗವತ್ ಶಬ್ದ ವಾಚ್ಯರಾಗಿದ್ದಾರೆ. ಯಮಧರ್ಮನು ವಾಚ್ಯನೇ. ಆದರೆ ಅವರೆಲ್ಲರ ಪೂರ್ಣತೆಗೊಂದು ಮಿತಿ ಇದೆ. ಭಗವಂತನ ಪೂರ್ಣತೆ ಇತಿಮಿತಿ ಇಲ್ಲದ ಪೂರ್ಣತೆ ಅಂತ ಅದರ ತಾತ್ಪರ್ಯ. ಅದರಿಂದ ಧರ್ಮನಾಮ್ನಿ ಭಗವತಿ ಅಂದರೆ ಭಗವಾನ್ ಯಮಧರ್ಮನಲ್ಲಿ ಹುಟ್ಟಿದ ಅಂತ ಅರ್ಥ ಆಗ್ತದೆ. ಆದರೂ ಆ ಭಗವತಿ ಅನ್ನುವ ಶಬ್ದದಲ್ಲಿ ಏನೋ ಮುದ್ರಣದ ದೋಷ ಏನಾದರೂ ಇದೆಯೇನೋ ಅಂತ ನನಗೆ ಸಂಶಯ. ಯಾಕಂದರೆ ಗೋವಿಂದಾಚಾರ್ಯರು ಕೂಡ ಭಾಗವತಕ್ಕೆ ವಿಜಯಧ್ವಜರು ಮಾಡಿದ ಈ ವ್ಯಾಖ್ಯಾನದಲ್ಲಿ ಶುದ್ಧತೆ ಕಡಿಮೆ, ತುಂಬ ಪ್ರಮಾದಗಳು ಅದರಲ್ಲಿದೆ. ಪ್ರಮಾದ ಅಂದರೆ ನಮಗೆ ಉಪಲಬ್ಧ ಇರುವಂಥ ಗ್ರಂಥದಲ್ಲಿ ಕಾಣಿಸೋ ಪ್ರಮಾದಗಳು. ಅದನ್ನು ವಿಜಯಧ್ವಜರು ಮಾಡಿದ್ದಾರೆ ಅಂತ ನಮ್ಮಂಥ ಸಣ್ಣವರು ಹೇಳುವುದಲ್ಲ. ಅಂತ ಈಗ ಕಾಣ್ತೇವೆ. ಅದನ್ನು ಶುದ್ಧೀಕರಿಸಿ ಓದಬೇಕಾದ ಒಂದು ತುರ್ತು ಅಗತ್ಯ ಇದೆ ಅಂತ ಗೋವಿಂದಾಚಾರ್ಯ ಹೇಳ್ತಿರ್ತಾರೆ. ಅನೇಕ ಕಡೆ ವಿಜಯಧ್ವಜರು ಹೇಳಿದ ವ್ಯಾಖ್ಯಾನವನ್ನು ಬಿಟ್ಟು ಯಾದವಾರ್ಯರು ಹೇಳಿದ ವ್ಯಾಖ್ಯಾನವನ್ನು ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಕೂಡ ಸ್ವೀಕಾರ ಮಾಡಿರ್ತಾರೆ. ಅದಕ್ಕಾಗಿ ಹೇಳಿದೆ ಇದನ್ನು. ಧರ್ಮೇ ಅಂದರೆ ಯಮಧರ್ಮೇ ಅಂತ ಯಾದವಾರ್ಯರು ಬರೀತಾರೆ. ಭಗವತಿ ಅನ್ನೋ ಶಬ್ದದಿಂದ ಏನನ್ನು ಹೇಳಿಕೊಟ್ಟಿದ್ದಾರೆ ವಿಜಯಧ್ವಜ ತೀರ್ಥರು? ಏನಾದ್ರು ತಪ್ಪಾಗಿ ಅದು ಅಲ್ಲಿ ಸೇರ್ಕೊಂಡಿದೆಯೋ? ಜ್ಞಾನಿಗಳಾದವರು ವಿಚಾರ ಮಾಡಬೇಕಷ್ಟೆ. ಯಾದವಾರ್ಯರ ಪಾಠ ತುರಿಯೇ ಅಂತ, ವಿಜಯಧ್ವಜರ ಪಾಠ ತುರಿಯಂ ಅಂತ. ಗುರುಗಳು ನಮ್ಮ ಪುರಾಣಿಕಾಚಾರ್ಯರು ತುರಿಯೇ ಅಂತ ಯಾದವಾರ್ಯರ ಪಾಠವನ್ನೇ ಇಲ್ಲಿ ಸ್ವೀಕಾರ ಮಾಡಿರುವುದನ್ನು ಗಮನಿಸಬೇಕು. ಪಂಚಮ ಕಪಿಲೋ ನಾಮ ಸಿದ್ಧೇಶ ಕಾಲವಿಪ್ಲುತಂ ಪ್ರೋವಾಚಾಸುರೆಯೇ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ. ಇದು ಈ 10ನೇ ಶ್ಲೋಕದಲ್ಲಿ ಕಪಿಲ ಋಷಿಯ ಅವತಾರವನ್ನು ವರ್ಣನೆ ಮಾಡ್ತಾರೆ. ಆಸುರಿ ಅಂದರೆ ಆ ಹೆಸರಿನ ಒಬ್ಬ ಬ್ರಾಹ್ಮಣ. ಅವನಿಗೆ ತತ್ವಗಳ ಗ್ರಾಮ ಅಂದರೆ ಸಮೂಹ, 24 ತತ್ವಗಳು. ಅವುಗಳ ವಿನಿರ್ಣಯ ಯಾವ ಶಾಸ್ತ್ರದಲ್ಲಿ ಖಚಿತವಾದ ತೀರ್ಮಾನ ಯಾವ ಶಾಸ್ತ್ರದಲ್ಲಿದೆಯೋ ಅಂಥ ಒಂದು ಸಾಂಖ್ಯಶಾಸ್ತ್ರವನ್ನು ಅವನಿಗೆ ಉಪದೇಶ ಮಾಡಿದ ಅಂತ ಅದರ ತಾತ್ಪರ್ಯ. ಇದು 5ನೇ ಅವತಾರ. ಈ ಆಸುರಿ ಅಂದರೆ ಯಾರು? ಅವನು ಒಬ್ಬ ಸಿದ್ಧರಲ್ಲಿ ಪ್ರಧಾನನಾದವನು ಅಂತ ವೀರರಾಘವರು ಹೇಳ್ತಾರೆ.
ಅದಕ್ಕೇನು ಪ್ರಮಾಣ ಅವರು ತೋರಿಸಿಲ್ಲ, ಇರಲಿ ಅಂತೂ ಒಂದು ಸಂಗತಿಯನ್ನು ಅವರಾಗಿ ವರ್ಣನೆ ಮಾಡಿದ್ದಾರೆ. ಇವನು ಸ್ವಯಂ ಭಗವಂತನೇ, ಈ ಕಪಿಲ ಋಷಿಯೇ ಸಿದ್ಧಾನಾಂ ಕಪಿಲೋ ಮುನಿ ಅಂತ ಭಗವದ್ಗೀತೆ ಹೇಳುವಂತೆ ಸಿದ್ಧರಲ್ಲಿ ಸರ್ವಶ್ರೇಷ್ಠ, ಅದರಲ್ಲಿ ಒಬ್ಬ ಪ್ರಧಾನ ಈ ಆಸುರಿ ಅಂತ ವೀರರಾಘವರ ವ್ಯಾಖ್ಯಾನ ಇದೆ. ಈಗ ಕಪಿಲ ಅನ್ನೋ ಋಷಿಯ ಹೆಸರನ್ನು ನಾವು ನೋಡಬೇಕು. ಹಾಗೆ ಮೊದಲು ಕುಮಾರ, ಆಮೇಲೆ ವರಾಹ, ಮುಂದೆ ಮಹಿದಾಸ, ಐತರೇಯ, ಮುಂದೆ ನರನಾರಾಯಣರು. ಅದರಲ್ಲಿ ನಾವೆಲ್ಲ ಕೆಲವೊಂದು ಕೇಳಿದ್ದೀವಿ. ಕುಮಾರ ಅಂತ ಅನ್ನೋದೊಂದು ಬಿಟ್ಟು ಹೋಗಿದೆ. ಇದೊಂದು ತುಂಬ ಸುಂದರವಾದ ಶಬ್ದ. ಕುಮಾರ ಕ್ರೀಡಾಯಾಮ ಅಂತಲೇ ಧಾತು ಇದೆ. ಕುಮಾರಯತಿ ಅಂತ ಅದರ ರೂಪ ಆಗ್ತದೆ. ಕುಮಾರಯತಿ ಅಂದರೆ ಕ್ರೀಡಾ ಅಂದರೆ ನಮ್ಗೆ ಗೊತ್ತಿದೆ. ದಿವು ಕ್ರೀಡಾ ವಿಜಿಗೀಷ ಇದೆಲ್ಲ ನಮ್ಗೆ ಅರ್ಥ ಗೊತ್ತಿತ್ತೇ ಇದೆ. ಯಾವ ಭಗವಂತನಿಗೆ ಸೃಷ್ಟಿ, ಪಾಲನೆ, ನಾಶ ಇದೆಲ್ಲವೂ ಒಂದು ಲೀಲೆಯೋ, ಒಂದು ಕ್ರೀಡೆಯೋ, ಆ ಭಗವಂತನೇ ಕುಮಾರ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಸನತ್ ಎಂಬ ಶಬ್ದಕ್ಕೆ ಸರ್ವದಾ ಅಂತ ಅರ್ಥ. ಸರ್ವದಾ ಕುಮಾರನಾಗಿರುವವನು ಇವನು, ಯಾವತ್ತೂ ವಿಹಾರ ಮಾಡ್ತಾ ಇರುವವನೇ, ಯಾವತ್ತೂ ದುಃಖಕ್ಕೆ ಈಡಾದವನಲ್ಲ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ಬೋದು. ವರಾಹ ಅನ್ನೋ ಶಬ್ದಕ್ಕೆ ಗೋವಿಂದಾಚಾರ್ಯ ಒಂದು ಅರ್ಥ ಹೇಳ್ತಿರ್ತಾರೆ. ವರಾನ್ ಆಹಂತಿ ಇತಿ ವರಾಹ ಅಂತ. ವರ ಅಂದರೆ ಶ್ರೇಷ್ಠರಾದಂಥ ಹಿರಣ್ಯಾಕ್ಷ ಮೊದಲಾದವರು, ಅಂಥ ದೈತ್ಯರನ್ನು ಕೂಡ ಸದೆ ಬಡ್ದವನು. ಆದ್ದರಿಂದ ಆತ ವರಾಹ ಅಂತ ಅವನಿಗೆ ಅರ್ಥ ಹೇಳ್ತಾರೆ. ಕೋಶದಲ್ಲಿ ಇವತ್ತು ಬೇರೆ ಅರ್ಥ ಇದ್ದಿರಬಹುದು, ಇರಲಿ, ಆದರೂ ಈ ಒಂದು ಅರ್ಥವನ್ನು ಕೂಡ ಹೇಳ್ತಾರೆ. ವರಾನ್ ಆಹಂತಿ, ಶ್ರೇಷ್ಠರಾದವರನ್ನು ಸದೆ ಬಡಿದವನು ಅನ್ನೋದು ದುರ್ಗ ಅನ್ನುವ ಒಬ್ಬ ಕೋಶಕಾರಣ ಅಭಿಪ್ರಾಯವಾಗಿ ನಮಗೆ ತಿಳಿದು ಬರ್ತದೆ. ಅಷ್ಟರ್ಥ ಸಾಕು. ಅದಕ್ಕಿಂತ ಹೆಚ್ಚಿನ ಅರ್ಥವನ್ನು ಬೇರೆ ಯಾವುದೇ ಕೋಶಕಾರ ಹೇಳಿದರೂ ಕೂಡ ವರಾಹ, ನರಸಿಂಹ ಮೊದಲಾದವುಗಳು ಶತ್ರು ಸಂಹಾರಕವಾದ ರೂಪಗಳಾದ್ದರಿಂದ ವರಾನ್ ಆಹಂತಿ ಎನ್ನುವ ವಿಶೇಷಣ ಒಂದು ನಿರ್ವಚನವೇ ಹೆಚ್ಚು ಚೆನ್ನಾಗಿದೆ. ಅಷ್ಟು ಸಾಕು ನಮಗೆ. ನಾನು ಈ ಕುಮಾರ ಅನ್ನುವುದನ್ನು ಕುಮಾರಯತಿ ಇತಿ ಕುಮಾರ ಅಂತ ಹೇಳುವುದನ್ನು ಹೇಳಿ ಆದಮೇಲೆ ಮತ್ತೂ ಒಂದೆರಡು ನಿರ್ವಚನಗಳನ್ನು ಹೇಳುವುದನ್ನು ಮರ್ತುಬಿಟ್ಟೆ. ಅದು ಕೂಡ ಈ ಸಂದರ್ಭದಲ್ಲಿ ತುಂಬ ಸುಂದರವಾದಂಥ ನಿರ್ವಚನವೇ. ಅದಕ್ಕಾಗಿ ಅದನ್ನು ಕೂಡ ನೋಡಬೇಕು ಅಂತ ಕಾಣಿಸ್ತಾ ಹಾಗೆ. ಕುತ್ಸಿತ ಮಾರ್ಹ ಯಸ್ಮಾತ್, ಇವೆಲ್ಲ ವಾಚಸ್ಪತ್ಯ ಕೋಶದಲ್ಲಿ ಬಂದಿದೆ. ಮನ್ಮಥ, ಯಾವ ಈ ಭಗವಂತ ಮನ್ಮಥನನ್ನು ಕಡೆಗಣಿಸಿ ಬಿಟ್ನೋ, ಅವನನ್ನು ಕ್ಷುಲ್ಲಕನನ್ನಾಗಿ ಮಾಡಿದ್ನೋ, ಮನ್ಮಥನ ದಾಳಿಗೆ ಯಾರು ಬಗ್ಗಲಿಲ್ವೋ, ಜಗ್ಗಲಿಲ್ವೋ, ಆ ಭಗವಂತನೇ ಕುಮಾರ. ಮಾರ ಅಂದರೆ ಮನ್ಮಥ, ಕುತ್ಸಿತ ಅಂದರೆ ಕ್ಷುಲ್ಲಕನಾಗಿ ಇರುವವನು. ಮತ್ತು ಕೌ ಅಂದರೆ, ಕು ಅಂದರೆ ಭೂಮಿ, ಕೌ ಅಂದರೆ ಅದು ಸಪ್ತಮಿ ವಿಭಕ್ತಿ. ಕೌ ಭೂಮಿಯಲ್ಲಿ ಮಾರಯತಿ, ದುಷ್ಟರನ್ನು ಸದೆ ಬಡ್ದವನಾದ್ರಿಂದ ಈತ ಕುಮಾರ ಅಂತ. ಇದಕ್ಕೆ ನಾವೇನು ಹೆಚ್ಚು ಹುಡುಕಬೇಕಾದ ಅಗತ್ಯ ಇಲ್ಲ. ಆಚಾರ್ಯರು ಗೀತೆಯ 10ನೇ ಅಧ್ಯಾಯದ ಭಾಷ್ಯದಲ್ಲಿ ಇದರ ಅರ್ಥವನ್ನು ಹೇಳಿದ್ದಾರೆ. ಸಿದ್ಧಾನಾಂ ಕಪಿಲೋ ಮುನಿ ಅನ್ನುವಲ್ಲಿ ಇದನ್ನು ಹೇಳಿದ್ದಾರೆ. ಸುಖರೂಪ ಪಾಲ್ಯತೆ ಲೀಯತೆ ಜಗತ್ತನೇನೈತಿ ಕಪಿಲಃ ಅಂತ. ಇವನು ಸ್ವಯಂ ಭಗವಂತ ಸುಖರೂಪ, ಆದ್ದರಿಂದ ಅವನನ್ನು ಕ ಅಂತಾರೆ. ಮತ್ತು ಜಗತ್ಪಾಲಕ ಆದ್ದರಿಂದ ಆತ ಪಿ, ಮತ್ತು ಲಯಕಾರಕ ಆದ್ದರಿಂದ ಆತ ಲ. ಹೀಗೆ ಅವನನ್ನು ಕಪಿಲ ಅಂತ ಹೇಳಬೇಕು. ಅದಕ್ಕೆ ಬಾಭ್ರವ್ಯ ಶಾಖ, ಪ್ರಾಯ ಇದು ಸಾಮವೇದದ ಶಾಖ ಇದ್ದಿರಬೇಕು. ಅದರದ್ದೊಂದು ಶ್ಲೋಕನೂ ಉದ್ಧರಿಸ್ತಾರೆ ಆಚಾರ್ಯರು. ಆ ಒಂದು ವೇದ ಭಾಗ, ಋಷಿಂ ಪ್ರಸೂತಂ ಕಪಿಲಂ ಯಸ್ತಮಗ್ರೆ ಜ್ಞಾನೈರ್ಬಿಭರ್ತಿ ಜಾಯಮಾನಂ ಚ ಪಶ್ಯೇತ್ ಸುಖಾದ್ ಅನಂತಾತ್ ಪಾಲನಾತ್ ಲೀಯನಾಚ್ಚ ಅಥವಾ ಲಾಯನಾಚ್ಚ ಅಂತ ಇನ್ನೊಂದು ಪಾಠ ಇದೆ. ಎಂವೈ ದೇವಂ ಕಪಿಲಂ ಉದಾಹರಂತೆ. ಪರಮಾತ್ಮ ಈತ ಋಷಿ ಕಪಿಲ ಪೂರ್ವಕಲ್ಪದಲ್ಲಿ ಹುಟ್ಟಿದಂಥವನು. ಈಗ ಹುಟ್ಟುತ್ತಿರುವ, ಮುಂದೆ ಹುಟ್ಟಲಿರುವ, ಹಿಂದೆ ಹುಟ್ಟಿದ ಎಲ್ಲವನ್ನೂ ತಿಳಿದವನಾದ್ದರಿಂದ ಆತ ಋಷಿ. ಜ್ಞಾನೈರ್ ಬಿಭರ್ತಿ ಜಾಯಮಾನಂಚ ಪಶ್ಯೇತ್, ಮುಂದೆ ಹುಟ್ಟುವುದನ್ನು ಆತ ನೋಡಿದ್ದಾನೆ. ಸುಖಾತ್ ಅನಂತಾತ್, ಅನಂತ ಸುಖ ಸ್ವರೂಪನಾದ್ದರಿಂದ. ಪಾಲನಾಥ್, ಜಗತ್ತನ್ನು ಪಾಲಿಸುವುದರಿಂದ. ಲೀಯನಾಥ್ ಅಥವಾ ಲಾಯನಾಥ್ ಅಂದರೆ ಜಗತ್ತನ್ನು ನಾಶಪಡಿಸುವುದರಿಂದ ಅವನನ್ನು ಕಪಿಲ ಅಂತ ಹೇಳ್ತಾರೆ ಅಂತ. ಮುಂದೆ ಗೀತಾ ತಾತ್ಪರ್ಯದಲ್ಲಿ ಕೂಡ ಒಂದು ಅರ್ಥ ಹೇಳಿದ್ದಾರೆ ಅದಕ್ಕೆ. ಸುಖಂ ಪಿಬಲ್ ಲೀಲೆಯೈವ ಅಂತ. ಲೀಲೆಯಿಂದ, ಲ ಅನ್ನುವಲ್ಲಿ ಲ, ಕಪಿಲ ಎಂಬಲ್ಲಿ ಲ ಇದೆಯಲ್ಲ, ಅದು ಅವನ ಲೀಲೆಯನ್ನು ತೋರಿಸ್ತದೆ. ಲೀಲೆಯಿಂದ ಕ ಸುಖವನ್ನು ಪಿ ಪಾನ ಮಾಡ್ತಿರುವುದರಿಂದ ಅದನ್ನು ಕಪಿಲ ಅಂತ ಹೇಳ್ತಾರೆ ಅಂತ. ಇದು ಕಪಿಲ ಶಬ್ದದ ನಿಷ್ಪತ್ತಿ. ಕಾಲ ವಿಪ್ಲುತಂ ಅಂತ ಇಲ್ಲಿ ಬಂತಲ್ಲ,
ಇದೊಂದು ತುಂಬ ಆಶ್ಚರ್ಯಕರವಾದಂಥ ಮಾತಾಗಿ ನನಗೆ ಕಾಣಿಸ್ತದೆ ಅವತ್ತು ಕೂಡ. ಇಲ್ಲೀಗ ಕಪಿಲನ ಬಗ್ಗೆ ಬರ್ತದೆ, ಮುಂದೆ ದತ್ತನ ಬಗ್ಗೆ ಬರ್ತಾ ಇದೆ, ಒಂದು ವ್ಯಾಸನ ಬಗ್ಗೆನೂ ಕೂಡ ಮುಂದೆ ನಾವು ಅನೇಕ ಸರಿ ಕೇಳ್ತೀವಿ. ಕಾಲ ಅಂತನ್ನುವುದು ತುಂಬ ದುರತಿಕ್ರಮ, ಕಾಲೋಹಿ ದುರತಿಕ್ರಮ ಅಂತೆಲ್ಲ ಕೇಳ್ತಿರ್ತಾರೆ. ಕೇವಲ ಕಲಿಕಾಲ ಅಂತಲ್ಲ, ಕೃತ ತ್ರೇತ ದ್ವಾಪರ ಕಾಲಗಳು ಕೂಡ ಅನೇಕ ಬಾರಿ ಇಂತಹ ತತ್ವ ವಿಪ್ಲವಕ್ಕೆ ಒಳಗಾಗಿಬಿಟ್ಟಿರ್ತವೆ. ಕಾಲ ವಿಪ್ಲುತಂ ಸಾಂಖ್ಯಂ ಅಂತ ಶ್ಲೋಕದಲ್ಲಿರೋದು. ಕೆಲವು ಕಡೆ ಕಾಲಕ್ರಮೇಣ ಲುಪ್ತವಾದದ್ದನ್ನು ಅಂತ ಅನುವಾದ ಮಾಡೋದನ್ನು ತಪ್ಪಿಸಿದ್ದಾರೆ. ಅದೊಂದು ನಮ್ಮ ಗಮನದಲ್ಲಿರಬೇಕು. ಕಾಲವಶದಿಂದ ಅಥವಾ ಸ್ವಯಂ ಕಾಲನಾಮಕನಾದ ಭಗವಂತನ ಒಂದು ಇಚ್ಛೆಯಿಂದಲೇ ಈ ತತ್ವ ಶಾಸ್ತ್ರ ಅನ್ನೋದು ಲುಪ್ತಾಗಿ ಹೋಗಿತ್ತು. ಆವಾಗ ಅದನ್ನು ಮತ್ತೆ ತಾನೇ ಅವನು ಬೆಳಕಿಗೆ ತರಬೇಕಾಗ್ತದೆ ಮೇಲಿಂದ ಮೇಲೆ. ಮುಂದೆ ದತ್ತಾತ್ರೇಯನ ಅವತಾರದಲ್ಲೂ ಕೂಡ ಅಂಥದ್ದೊಂದು ಪ್ರಸಂಗ ಬಂದಿತ್ತು ಅಂತ ಹರಿವಂಶದಲ್ಲಿದೆ. ಅದನ್ನು ಕೂಡ ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಕೇವಲ ಕಲಿಯುಗದಲ್ಲಿ ಮಾತ್ರ ಹೀಗಾಗೋದಲ್ಲ, ಮೇಲಿಂದ ಮೇಲೆ ಈಗ ಆಗ್ತಿರ್ತದೆ. ಕಲಿಯುಗದಲ್ಲಿಯೂ ಆಗಿರ್ತದೆ, ಬೇರೆ ಯುಗದಲ್ಲೂ ಆಗಿರ್ತದೆ. ಕಲಿಯುಗದಲ್ಲಿ ಹೆಚ್ಚು ಈ ಥರದ ಹಾವಳಿ ಆಗ್ತದೆ ಅಂತ ನಾವು ತಿಳಿಬೇಕು. ಅಂತೂ ಅನೇಕ ಬಾರಿ ವೇದವ್ಯಾಸ ಅವತಾರ ಆಗ್ತಿರ್ತದೆ, ಮುಂದೆ ಅದು ಬರೋದಿದೆ. ಈಗಾಗಲೇ 3ನೇ ಮಹಾಯುಗದಲ್ಲಿ, 5ನೇ ಮಹಾಯುಗದಲ್ಲಿ, 25ನೇ ಮಹಾಯುಗದಲ್ಲಿ, 16ನೇ ಮಹಾಯುಗದಲ್ಲೆಲ್ಲ ವೇದವ್ಯಾಸ ಅವತಾರ ಆಗಿತ್ತು. ಈಗಲೂ 28ನೇ ಮಹಾಯುಗದಲ್ಲೂ ಅವತಾರ ಆಗಿದೆ ಅಂತ ಬಂದಿದೆ. ವೇದವ್ಯಾಸ ರೂಪದಿಂದ ವೇದವನ್ನು ಉದ್ಧಾರ ಮಾಡುವಂತಹ ಆಚಾರ್ಯರಿಗೆ ಮಾರ್ಗದರ್ಶನ ಮಾಡಿ, ಅಥವಾ ಕೆಲವು ಬಾರಿ ತಾನೇ ಅದನ್ನು ವೇದವನ್ನು ಉದ್ಧಾರ ಮಾಡಿ ಜಗತ್ತನ್ನು ಅನುಗ್ರಹಿಸ್ತಾನೆ ಭಗವಂತ. ಇನ್ನು ಕೆಲವು ಕಡೆ ದತ್ತ ಕಪಿಲಾದಿ ಪ್ರತ್ಯೇಕ ರೂಪಗಳಿಂದಲೂ ಅವತರಿಸಿ ಶಾಸ್ತ್ರವನ್ನು ರಚನೆ ಮಾಡ್ತಾನೆ. ಅಂಥದ್ದೊಂದು ಹೊಣೆ ಭಗವಂತನೇ ಹೊತ್ತಿದ್ದಾನೆ. ಆದ್ದರಿಂದ ನಾವು ಭಗವಂತನನ್ನು ಕಾಲ ಎಂಬ ಶಬ್ದದಿಂದಲೂ ಮತ್ತೆ ಮತ್ತೆ ಆರಾಧನೆ ಮಾಡ್ತಾ ಇರಬೇಕು. ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವ ಜನಾರ್ದನ ಅಂತ ಅದರ ಒಂದು ನಿಷ್ಪತ್ತಿ. ಅನೇಕ ನಿಷ್ಪತ್ತಿಗಳನ್ನು ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲೇ ತೋರಿಸ್ತಾರೆ. ಸದ್ಗುಣ ಸಂಪೂರ್ಣನಾದ್ದರಿಂದ ಎಲ್ಲವನ್ನು ಪ್ರಳಯ ಕಾಲದಲ್ಲಿ ಹೊಡೆದು ನಾಶ ಮಾಡುವುದರಿಂದ, ಸಂಹಾರಾತ್ ಸರ್ವವಿತ್ವಾದ್ವ ಸರ್ವ ವಿದ್ರಾವಣೇನವ ಅಂತ ಹೇಳ್ತಾರೆ. ಎಲ್ಲವನ್ನು ಹೀಗೆ ಪ್ರಳಯ ಕಾಲದಲ್ಲಿ ನಾಶಪಡಿಸುವುದರಿಂದ ಆತನನ್ನು ಕಾಲ ಅಂತ ಹೇಳ್ತಾರೆ ಅಂತ ಅಲ್ಲಿ ಬಂದಿದೆ. ಇದು ಆತನ ಕಾಲ ಎಂಬ ಒಂದು ರೂಪವೇ ಇದೆ. ಅವನ ಇಚ್ಛೆಯಿಂದಲೇ ಈ ತತ್ವ ಎಲ್ಲ ನಷ್ಟ ಆಗಿ ಹೋಗಿತ್ತು. ಅದನ್ನು ಮತ್ತೆ ಮತ್ತೆ ಅವನು ಜಗತ್ತಿಗೆ ಬೆಳಕಿಗೆ ತರ್ತಾ ಇರ್ತಾನೆ. ಅಂಥದ್ರಲ್ಲಿ ಇದೊಂದು. ಇದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ಪದ್ಮಪುರಾಣದ ಮಾತನ್ನು ಹೇಳ್ತಾರೆ. ಸಾಂಖ್ಯ ಅಂದರೆ ವೇದಾನುಸಾರಿಯಾದಂಥ ಸಾಂಖ್ಯಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟ. ಕಪಿಲೋ ವಾಸುದೇವಾಖ್ಯ ತಂತ್ರಂ ಸಾಂಖ್ಯಂ ಜಗಾದಹ. ಅವನಿಗೆ ಕಪಿಲ ವಾಸುದೇವ ಅಂತ ಹೆಸರು. ಭಗವಂತನ ಅವತಾರನಾದಂಥ ಈ ಕಪಿಲನ್ನು ಕಪಿಲ ವಾಸುದೇವ ಅನ್ಬೇಕು. ಯಾಕಂದರೆ ಕಪಿಲ ಎಂಬ ಶಬ್ದದಿಂದ ಮತ್ತೊಬ್ಬ ಸಾಮಾನ್ಯ ಋಷಿಯೂ ಇದ್ದಾನೆ. ಅವನ ಬಗ್ಗೆ ನಾವು ನಾಳೆ ದಿವಸ ನೋಡೋಣ. ಈ ಕಪಿಲ ವಾಸುದೇವ ಭಗವಂತನೇ ಬ್ರಹ್ಮಾದಿ ದೇವತೆಗಳಿಗೆ, ಭೃಗು ಮೊದಲಾದ ಋಷಿಗಳಿಗೆ, ಆಸುರಿ ಎಂಬ ಒಬ್ಬ ಶಿಷ್ಯನಿಗೆ ಸಕಲ ವೇದಗಳ ಸಾರವನ್ನು ಒಳಗೊಂಡಂಥ ಸಾಂಖ್ಯಶಾಸ್ತ್ರವೊಂದನ್ನು ಉಪದೇಶ ಮಾಡಿದ. ಆದರೆ ಕಪಿಲ ಎಂಬ ಹೆಸರಿನ ಮತ್ತೊಬ್ಬನೂ ಇದ್ದಾನೆ. ಅವನು ಬೇರೊಬ್ಬ. ಸರ್ವ ವೇದ ವಿರುದ್ಧವಾದಂಥ ಸಾಂಖ್ಯಶಾಸ್ತ್ರವನ್ನು ಅವನು ಉಪದೇಶ ಮಾಡಿದ. ಅವನಿಗೂ ಒಬ್ಬ ಆಸುರಿ ಅಂತಲೇ ಶಿಷ್ಯ ಇದ್ದಾನೆ. ತಥೈವ ಆಸುರಯೇ ಅನ್ಯಸ್ಮೈ ಕುತರ್ಕ ಪರಿಬ್ರಹ್ಮಿತಂ. ಆ ಸಾಂಖ್ಯಶಾಸ್ತ್ರದಲ್ಲಿ ಇರುವುದೆಲ್ಲವೂ ಕುತರ್ಕವೇ, ಯಾವುದೂ ವೇದಕ್ಕೆ ಸಮ್ಮತವಾದದ್ದಲ್ಲ. ಅಂಥ ಒಂದು ದುಷ್ಟಶಾಸ್ತ್ರವನ್ನು ಅವನು ಕೂಡ ರಚನೆ ಮಾಡಿದ್ದಾನೆ. ಅದರಲ್ಲಿ ಪ್ರಕೃತಿಯೇ ಕರ್ತೃ, ಪುರುಷ ಕೇವಲ ನಿರ್ಲಿಪ್ತನಾಗಿರ್ತಾನೆ ಅಂತ ನಿರೀಶ್ವರ ಸಾಂಖ್ಯರು, ಸೇಶ್ವರ ಸಾಂಖ್ಯರು ಅಂತ ಇಬ್ಬರಿದ್ದಾರೆ. ಈಶ್ವರನ್ನೇ ಒಪ್ಪದೇ ಇರುವಂಥ ಸಾಂಖ್ಯರಿದ್ದಾರೆ. ಈಶ್ವರನನ್ನು ಒಪ್ಪಿದರೂ ಕೂಡ ಆ ಈಶ್ವರನಿಗೆ ಸರಿಯಾದ ಸ್ಥಾನವನ್ನು ಕೊಡದೇ ಇರುವಂಥ, ಕೇವಲ ಹೆಸರಿಗೆ ಈಶ್ವರ ಅಂತ ಪಟ್ಟಕಟ್ಟೆ ಆತನನ್ನು ಕೂಡಿಸಿರುವಂಥ ಒಂದು ಸೇಶ್ವರ ಸಾಂಖ್ಯ ಇದೆ. ಈಶ್ವರನನ್ನು ಒಪ್ಪದೇ ಇದ್ದವರು ನಿರೀಶ್ವರ ಸಾಂಖ್ಯರು. ಅದರಿಂದಲೇ ಅದನ್ನು ಕುತರ್ಕ ಪರಿಬ್ರಹ್ಮಿತ ಅಂತ ಹೇಳಿದ್ದು. ಇದಲ್ಲದೆ ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಪುರುಷ ಯಜ್ಞೋಪಾಸನ ಅಂತ ಒಂದು ಭಾಗ ಇದೆ. ಅಲ್ಲಿಯೂ ಕೂಡ ಇಂಥ ಒಬ್ಬ ಕಪಿಲ ಇದ್ದ ಅಂತ ವರ್ಣನೆ ಬಂದಿದೆ. ಮಹಿದಾಸ, ಕಪಿಲ, ಐತರೇಯ ಅಂತ 3 ಜನ ಇದ್ದರು ಅಂತ ಬಂದಿದೆ.
ಅದನ್ನು ನಾನು ಹಿಂದೆ ಈ ಮಹಿದಾಸನ ಬಗ್ಗೆ ಹೇಳುವಾಗ ಹೇಳಿದ್ದೆ. ಮಹಿದಾಸ, ಕೃಷ್ಣ ಮತ್ತು ಕಪಿಲ, ಈ 3 ಜನ ಅವರು ಈ ಚತುರ್ಮುಖ ಬ್ರಹ್ಮನ ಬಳಿಗೆ ಬಂದರು. ಘೋರವಾದ ತಪಸ್ಸು ಮಾಡಿದರು. ತಮಗೂ ತಮ್ಮ ತಾಯಿಗೂ ವಿಷ್ಣುವಿನ ಮತ್ತು ಅವನ ತಾಯಿ ಹೆಸರೇ ಇರಬೇಕು. ತಮ್ಮ ತಾಯಿಗೆ ಮುಂದಿನ ಜನ್ಮದಲ್ಲಿ ನಮ್ಮ ತಾಯಂದಿರಿಗೆ ವಿಷ್ಣುವಿನ ತಾಯಂದಿರ ಹೆಸರು ಇರಬೇಕು, ನಮಗೆ ವಿಷ್ಣುವಿನ ಹೆಸರು ಬರಬೇಕು ಅಂತ ಹೀಗೆ ಮಹಿದಾಸ ಮತ್ತು ಕೃಷ್ಣರು ಕೇಳಿದರು. ಕಪಿಲ ಒಬ್ಬ ತನಗೆ ವಿಷ್ಣುವಿನ ಹೆಸರು ಇರಬೇಕಷ್ಟೇ ಅಲ್ಲದೆ ತನಗೂ ತನ್ನ ಪ್ರಶಿಷ್ಯರಿಗೂ ವಿಷ್ಣುವಿನ ಮತ್ತು ಅವನ ಶಿಷ್ಯ ಪ್ರಶಿಷ್ಯರ ಹೆಸರೇ ಬರಬೇಕು ಅಂತ ಕೇಳ್ಕೊಂಡ್ಬಿಟ್ಟಿದ್ದ. ಹೀಗೆ ಅವ್ರು ಮಾಡಿದ ಪ್ರಬಲವಾದ ತಪಸ್ಸಿಗೆ ಚತುರ್ಮುಖ ಬ್ರಹ್ಮ ಓಗೊಟ್ಟು ಅಂತ ವರನು ಕೂಡ ಕೊಟ್ಟುಬಿಟ್ಟಿದ್ದ. ಹೀಗೆ ಕಪಿಲ ಅಂತ ಒಬ್ಬ ಪ್ರತ್ಯೇಕ ವ್ಯಕ್ತಿಯೂ ಇದ್ದ, ಮತ್ತು ಕಪಿಲ ಎಂಬ ಹೆಸರಿನ ಭಗವಂತನೂ ಇದ್ದಾನೆ. ಅದಕ್ಕಿಂತ ಭಗವಂತನನ್ನು ಕಪಿಲ ವಾಸುದೇವ ಅಂತ ಹೇಳ್ತಾರೆ. ಈ ಕಪಿಲನ ಬಗ್ಗೆನೇ ಮಹಾಭಾರತದ ಶಾಂತಿ ಪರ್ವ, ಅದರ ಉಪಪರ್ವ ಮೋಕ್ಷ ಧರ್ಮ ಪರ್ವದಲ್ಲಿ ಕೂಡ ಬಂದಿದೆ. ಅದನ್ನು ಕೂಡ ನಾವು ಅವಲೋಕಿಸಬೇಕು. ತ್ರಿವಿಕ್ರಮ ಪಂಡಿತರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಹೇಗೆ ಆ ಕಪಿಲ ಎಂಥವನು ಏನು ಅನ್ನೋದನ್ನು ನಾಳೆ ದಿವಸ ಅದನ್ನು ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.